ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ಇವತ್ತು ನಮ್ಮ ಮನೆಗೆ ರ್ಯಾಕ್ನ ತರಿಸಿ ಇವಾಗ ರ್ಯಾಕ್ನ ಫಿಟ್ ಮಾಡಿಸಿದ್ದೀನಿ. ಈ ಟೇಬಲ್ ಮೇಲೆ ಇಡ್ತಾ ಇದೆ, ಸೋಫಾ ಮೇಲೆಲ್ಲ ಇಟ್ಟಿದೆ. ಹಾಗಾಗಿ ಸ್ವಲ್ಪ ರ್ಯಾಕ್ನ ತರಿಸಿ ರ್ಯಾಕ್ಗೆ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂಥೇಳಿ ರ್ಯಾಕ್ನ ತರಿಸಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಇವಾಗ ಒಂದು ಸ್ಟೆಪ್ಪು ಅಂದರೆ ಒಂದು ಮೆಟ್ಲು ಹತ್ತಿದ್ದೀನಿ. ನಮ್ಮ ರಾಯರ ಆಶೀರ್ವಾದದಿಂದ, ರಾಯರ ಆಶೀರ್ವಾದ, ಆಮೇಲೆ ಕೊರಗಜ್ಜ ಸ್ವಾಮಿ, ಯಲ್ಲಮ್ಮ, ವರಾಯಿ ಅಮ್ಮ, ಕಬ್ಬಾಳಮ್ಮ, ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ತಾಯಿಯ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಇವತ್ತು ನನ್ನನ್ನು ಒಂದು ಮೆಟ್ಲು ನಾನು ಹತ್ತಿದ್ದೀನಿ. ಖುಷಿಯಾಗುತ್ತೆ. ನಾನು ಅಂದ್ಕೊಂಡಿರಲಿಲ್ಲ ಈ ಜಾಗಕ್ಕೆ ರ್ಯಾಕ್ ಬರುತ್ತೆ, ಇಲ್ಲಿ ನಾನು ಸೀರೆಗಳನ್ನ ಜೋಡಿಸ್ತೀನಿ ಅಂತ. ನೋಡೋಣ, ಸ್ಯಾರಿಗಳನ್ನೆಲ್ಲ ಜೋಡಿಸಿ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ. ಈಗ ಜಸ್ಟು ಎಲ್ಲ ಪಿಟ್ ಮಾಡಿ ಹೋದರು. ಇವಾಗ ಸ್ಯಾರಿಗಳನ್ನ ಜೋಡಿಸ್ಬೇಕು. ಫಸ್ಟು ಈಗ ಇದೆಲ್ಲ ಒರೆಸ್ಬೇಕು. ಸ್ವಲ್ಪ ಅರಿಶಿನ ನೀರೆಲ್ಲ ಹಾಕಿ ಎಲ್ಲ ಒರೆಸ್ಬೇಕು. ಈಗ ನಮ್ಮಮ್ಮ ದೋಸೆ ಮಾಡಿದ್ದಾರೆ. ದೋಸೆ ತಿನ್ನೋ ತನಕ ನನಗೆ ಬಿಟ್ಟಿಲ್ಲ. ಸರಿ ಅಂತ ಈಗ ದೋಸೆ 2 ದೋಸೆ, ಇದು ಜಾಸ್ತಿ ಆಗುತ್ತೆ 2 ದೋಸೆ. ನಾನು ತಿನ್ನೋದೇ ಒಂದು. ಈಗ ಅಮ್ಮ ಪ್ರೀತಿಯಿಂದ ಒಂದು ಎಕ್ಸ್ಟ್ರಾ ಹಾಕವ್ರೆ ಅಂತ ಇದು ರಾತ್ರಿದು ಮೊಳಕೆ ಕಾಳು ಸಾಂಬಾರು. ಈ ಮೊಳಕೆ ಕಾಳು ಸಾಂಬಾರಿಗೆ ದೋಸೆ ಮಾಡಿತ್ತಮ್ಮ. ಸಾಂಬಾರು ಏನಾರ ಮಾಡಿ ಮಿಕ್ತು ಅಂದರೆ ಆಚೆ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಚೆನ್ನಾಗಿ ಕುದಿಸಿ ಅದನ್ನು ನಾವು ತಿಂತೀವಿ. ವೇಸ್ಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಊಟ ಎಲ್ಲ. ಯಾಕೆಂದರೆ ಈ ಅನ್ನನ ಸಂಪಾದನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಆದರೆ ನಮಗೆ ಏನಾದರೂ ಉಳಿತು ಅಯ್ಯೋ ಬೇಡ ಅಂತೆಲ್ಲ ಆಚೆ ಹಾಕಕ್ಕೆ ಹೋಗಲ್ಲ. ಯಾಕೆಂದರೆ ಕೆಲವೊಂದು ಸಲ ನನಗೆ ಅನುಭವ ಆಗಿದೆ. ಊಟ ಇಲ್ಲದೇ ಇರೋ ಟೈಮಲ್ಲೆಲ್ಲ ಅಳಿಸೋಗಿರೋ ಅನ್ನ, ಅಳಿಸೋಗಿರೋ ಸಾರನ್ನು ಕೂಡ ತಿಂದಿದ್ದೀವಿ. ಹಂಗಾಗಿ ಚೆನ್ನಾಗಿದೆ ಅಂದಾಗ ನಾವು ಅದನ್ನು ಎಸೆಯೋಕ್ಕಂತೂ ಹೋಗೋದೇ ಇಲ್ಲ. ಆದಷ್ಟು ಊಟದ ವಿಷಯದಲ್ಲಿ ಉಳಿತಾಯ ಜಾಸ್ತಿ. ನಾನು ಸ್ವಲ್ಪ ನೋಡಿಕೊಂಡು ಅಡುಗೆ ಮಾಡ್ತೀನಿ, ಬೇಕಾದ್ರೆ ರಿಪೀಟ್ ಮಾಡ್ಕೊಳ್ಳೋ ಅಂತ. ಆದರೆ ನಮ್ಮಮ್ಮ ಹಂಗಲ್ಲ, ಒಂದೊಂದು ಜಾಸ್ತಿ ಮಾಡಿಬಿಡ್ತಾರೆ ಅಡುಗೆನ. ಮಾಡಿ ಅಂದರೆ ಮುಂಚೆಲ್ಲ ಹಂಗೆ ಮಾಡ್ತಿದ್ರು, ಇವಾಗೆಲ್ಲ ಒಂಚೂರು ಕಂಟ್ರೋಲ್ಗೆ ಬಂದಿದ್ದಾರೆ. ನಾವೇನೇ ದುಡಿತೀವಿ ಏನೇ ಮಾಡ್ತೀವಿ ಅಂದ್ರೂ ಎಲ್ಲ ಹೊಟ್ಟೆಗಷ್ಟೇ. ಈಗೇನು ತಿಂತೀವಿ ಅಷ್ಟೇ. ಇವತ್ತಿನ ದಿನ, ಇವತ್ತಿನ ಕ್ಷಣ ಅಷ್ಟು ಬಿಟ್ಟರೆ ಏನೂ ಇಲ್ಲ. ಪ್ರಪಂಚದಲ್ಲಿ ಎಲ್ಲ ಬೇಕು ಅಂತೀವಿ, ಆದರೆ ಯಾವುದೂ ಇಲ್ಲಿ ಶಾಶ್ವತ ಇಲ್ಲ. ನಾವೇ ಶಾಶ್ವತ ಇಲ್ಲ ಅಂದರೆ ಏನೂ ಇಲ್ಲ. ಹೊಟ್ಟೆ ತುಂಬ ಊಟ, ನೆಮ್ಮದಿ, ಒಳ್ಳೆ ನಿದ್ದೆ ಅಷ್ಟೇ. ಇದಕ್ಕಿಂತ ಇನ್ನೇನೂ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನೆಂದರೆ ಸಾಲ ಮಾಡಬೇಡಿ ದಯವಿಟ್ಟು. ಸಾಲ ಮಾಡಿದ್ರೆ ಏನಾಗ್ಬಿಡುತ್ತೆ, ತೀರ್ಸೋಕ್ಕಾಗಿಲ್ಲ ಅಂದಾಗ ನಿಜವಾಗ್ಲೂ ಅದರಂಥ ನೋವು, ಅದರಂಥ ಕಷ್ಟ ಇನ್ನೊಂದಿಲ್ಲ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಮ್ಮಮ್ಮ ನಮಗೋಸ್ಕರ ಅಂದರೆ ಮದುವೆಗೆ ಮಾಡಿಕೊಂಡಂಥ ಸಾಲ, ನನ್ನ ಮದುವೆಗೆ ಮಾಡಿದಂಥ ಸಾಲಕ್ಕೆ ನಮ್ಮಮ್ಮ ಎಷ್ಟು ಕಷ್ಟಪಟ್ಟರು ಅದನ್ನು ತೀರಿಸ್ಬೇಕು ಅಂದಾಗ ಅದಕ್ಕೆ ನಮ್ಮಮ್ಮ ಪಟ್ಟಿದಂಥ ನೋವೆಲ್ಲ ನಾನು ನೋಡಿದ್ದೀನಿ. ಫೈನಲಾಗಿ ಅವರು ತನ್ನ ಕಿಡ್ನಿನೇ ಮಾರಬೇಕು ಅನ್ನೋ ಇದಕ್ಕೆ ಹೊರಟೋಗಿದ್ರು. ಆದರೆ ದೇವರಿದ್ದಾರೆ, ಕಾಪಾಡಿದ್ರು. ಹೆಂಗಿತ್ತು ಅಂದರೆ ಪರಿಸ್ಥಿತಿ, ನಿಜವಾಗ್ಲೂ ಸಾಲನೇ ಮಾಡಬಾರ್ದು ಅಂತ ಕೆಲವರು ತಡ್ಕೊಳಕ್ಕಾಗದೇ ಇರೋರು ಪಾಪ ಸೂಸೈಡೆಲ್ಲ ಮಾಡ್ಕೊಂಬಿಡ್ತಾರೆ. ಅದಕ್ಕೆ ಹೇಳೋದು, ದಯವಿಟ್ಟು ಸಾಲ ಮಾಡಬೇಡಿ. ಸಾಲ ಅಂದ್ರೇ ನನಗೆ ತುಂಬ ಭಯ. ನಾನು ಸಾಲ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನನ್ನ ಕೈಲಿ ಆಗುತ್ತಾ ಮಾಡ್ತೀನಿ, ಆಗಲ್ವಾ ಮಾಡಲ್ಲ. ಸಾಲ ಮಾಡಿಕೊಂಡೆಲ್ಲ ಈಗೇನೋ ಯಾರೋ ಕೊಡ್ತಾರೆ ಅಂತ ಆಸೆಗೆ ನಾವು ಸಾಲ ಮಾಡ್ಕೊಂಬಿಡ್ತೀವಿ. ತೀರ್ಸೋಕ್ಕಾಗಿಲ್ಲ ಅಂದಾಗ ಅದರಂಥ ನೋವು, ಅದರಂಥ ಮಾತುಕತೆ, ಅವ್ರು ಆಡೋ ಮಾತುಗಳನ್ನ ಕೇಳಬೇಕು ಅಂದರೆ ಪ್ರಾಣನೇ ತಗೊಬಿಡ್ಬೇಕು. ಅಂಥ ಮಾತುಗಳು ಆಡ್ತಾರೆ. ಅದಕ್ಕೆ ಏನು ಮಾಡಬೇಕು, ಸಾಲನೇ ಮಾಡಬಾರ್ದು. ಸಾಲ ಆಗಿದೆಯಾ ಕ್ಲಿಯರ್ ಮಾಡಿಕೊಂಡು ನೆಮ್ಮದಿಯಾಗಿ ಒಂದು ಲೋಟ ಗಂಜಿ ಕುಡಿದ್ರೂ ಪರವಾಗಿಲ್ಲ. ಆದರೆ ಸಾಲನ ಇಟ್ಕೊಂಡು ಜೀವನ ಮಾಡಬಾರ್ದು. ಸಾಲ ಮಾಡಬೇಕು, ಏಕೆಂದರೆ ಎಲ್ಲರಿಗೂ ಹಂಗೆ ಎಲ್ಲೂ ಸಿಗಲ್ಲ. ಆದರೆ ಒಂದು ಲಿಮಿಟು ನೋಡಿಕೊಂಡು, ನಮ್ಮ ಬಜೆಟ್ ಏನು, ನಾವು ಇಷ್ಟು ಸಾಲ ಇಸ್ಕೊಂಡ್ರೆ ತಿಂಗ್ಳಿಗೆ ಇಷ್ಟು ಕೊಡ್ಬೋದಾ, ತೀರಿಸ್ಬೋದಾ ಅಂತ ಯೋಚನೆ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, 10%, 20% ಈಸ್ಕೋತಾರೆ. ಅವ್ರಿಗೇನೋ ಬೇಕಾಗಿರುತ್ತೆ, ಈಸ್ಕೋತಾರೆ, ಕೊಡೋಕ್ಕಾಗಿಲ್ಲ. ಆ ಟೈಮಲ್ಲಿ ಕೊಟ್ಟೋರು ಬೈತಾರೆ, ಈಸ್ಕೊಂಡವರು ಬೈತಾರೆ. ಕೆಲವರು ಕೊಟ್ಟೋರು ಬಾಯಿಗೆ ಬಂದಂಗೆ ಬೈತಾರೆ. ಕೆಲವ್ರು ಈಸ್ಕೊಂಡವ್ರು ಏನು ಮಾಡ್ತಾರೆ ಹೇಳಿ, ಹೆಂಗೆ ಬೈತಾರೆ ಅಂದರೆ,
ಅಯ್ಯಪ್ಪ ಎಲ್ಲದಕ್ಕೂ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನನಗಾಗಿದೆ ಅನುಭವ. ನಾನು ಬಡ್ಡಿ ಕೊಟ್ಟಿಲ್ಲ, ಏನೂ ಇಲ್ಲ. ಸುಮ್ಮನೆ ಏನೋ ಅದೇ ಹೇಳ್ತಾರಲ್ಲ, ಸುಮ್ಮನೆ ಇರ್ನಾರ್ದೆ ಏನೋ ಮಾಡಿಕೊಂಡ್ರು ಅನ್ನಂಗೆ ನನ್ನ ಮನೆ ಪದಾರ್ಥನ ತೊಗೊಂಡೋಗಿ ಇಟ್ಬಿಟ್ಟು ಕೊಟ್ಟು, ಕೊನೆಗೆ ನಾವು ಅವ್ರ ಕೈಲಿ ಅನ್ಬಾರ್ದು ಮಾತೆಲ್ಲ ಅನ್ಸ್ಕೊಂಡ್ವಿ. ಅನ್ನ ತಿಂತಾಯಿದ್ದೀನಿ ಅನ್ಬಾರ್ದೆಲ್ಲ ಅನ್ಸ್ಕೊಂಡ್ವಿ. ಆದ್ರೂ ಭಗವಂತ ನಮ್ಮನ್ನು ಚೆನ್ನಾಗಿಟ್ಟಾರೆ. ಯಾವತ್ತೂ ಒಡ್ಸ್ಕೊಳ್ಳೋನು ಗಟ್ಟಿಯಾಗಿರ್ತಾನಂತೆ. ಹಾಗೆ ನಾವು ಒಡ್ಸ್ಕೊಂಡಿದ್ದೀವಿ, ದುಡ್ಡು ಕೊಟ್ಟು ಅನ್ಬಾರ್ದೆಲ್ಲ ಅನ್ಸ್ಕೊಂಡಿದ್ದೀವಿ, ಬೈಸ್ಕೊಂಡಿದ್ದೀವಿ, ಅವಮಾನಗಳನ್ನ ನೋಡಿದ್ದೀವಿ, ಪೊಲೀಸ್ ಸ್ಟೇಷನ್ ತನಕನೂ ಹೋಗಿದ್ದೀವಿ, ಪೊಲೀಸ್ ಸ್ಟೇಷನ್ ಆಗಿ ಕೊನೆಗೆ ಈಗ ಕೋರ್ಟ್ ಮೆಟ್ಲು ಕೂಡ ಹತ್ತಿದ್ದೀವಿ. ಆದರೆ ಭಿಕ್ಷೆ ಹಾಕಿದ್ದೀನಿ ಅಂತ ಬಿಟ್ಬಿಟ್ಟಿದೆ. ಆದರೆ ಆಡಿರೋ ಮಾತು ನಾನು ಮರೆಯೋಕ್ಕಾಗಿಲ್ಲ. ಅದಕ್ಕೆ ಭಿಕ್ಷೆನ ತಗೊಂಡೋಗ್ಬಿಟ್ಟು ದೇವ್ರ ಮಕ್ಳಿಗೆ ಅವ್ರಿಗೆ ಯಾರಿಗೋ ನಾನು ಭಿಕ್ಷೆ ಹಾಕ್ಬಿಟ್ಟಿದ್ದೀನಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದವಳನ್ನ ನನ್ನನ್ನು ಕೆಣ್ಕೊಂಬಂದರು. ಅದಕ್ಕೆ ನಾನೇನು ಮಾಡಿದೆ, ನನ್ನ ಹತ್ರ ದಾಖಲಾತಿಗಳಿತ್ತು ಅಂತ ಹೇಳಿ ಸೀದಾ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಕೇಸ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇವಾಗ ಅವ್ರಿಗೆ ಭಿಕ್ಷೆ ಹಾಕಿದ್ದೀನಿ ಅಂತ ಯಾಕೆ ಬಿಡಬೇಕು? ಅದೇ ದುಡ್ಡನ್ನ ಬೇಕಾದರೆ ತೊಗೊಂಡೋಗಿ ಯಾವುದಾದ್ರೂ ಒಂದು ಆಶ್ರಮಕ್ಕೆ ಕೊಟ್ಬಿಡೋಣ ಬೇಕಾರೆ. ಅವ್ರ ಹತ್ರ ಮಾತ್ರ ಬಿಡಬಾರ್ದು ಅಂತ ಹೇಳಿ ನಾನಿವತ್ತು ಕೋರ್ಟಲ್ಲಿ ಕೇಸ್ ತಗೊಂಡಿದ್ದೀನಿ. ಅದಕ್ಕೆ ಹೇಳೋದು, ಕೊಟ್ಟವರು ಬೈಸ್ಕೋತಾರೆ, ಈಸ್ಕೊಂಡವರು ಬೈಸ್ಕೋತಾರೆ. ಹಾಗಾಗಿ ಸಾಲ ಅನ್ನೋ ಅಂತ ಬಂದಾಗ ಅದು ಕೆಲವೊಂದು ಸಲ ಮನುಷ್ಯನಂಗೆ ಆಡಿಸುತ್ತೆ. ಆದರೆ ದುರಹಂಕಾರ ಇರಬಾರ್ದು. ಯಾರಾದರೂ ಕೊಟ್ಟಿದ್ದಾರೆ ಅಂದಾಗ ಒಂದು ಮಾನವೀಯತೆ ಇರಬೇಕು, ಒಂದು ತಾಳ್ಮೆ ಅನ್ನೋದು ಇರಬೇಕು. ದುಡ್ಡು ಈಸ್ಕೊಂಡು ಕೊಡೋಕ್ಕಾಗಲ್ಲ ಅಂದಾಗ ಆ ಮಾತುಗಳು ಬರುತ್ತೆ ನೋಡಿ ನಾಲ್ಗೆಯಿಂದ. ಆ ನಾಲ್ಗೆ ಹೆಂಗಿರುತ್ತೆ ಅಂದರೆ, ನಿಜವಾಗ್ಲೂ ಈಸ್ಕೊಳ್ಳುವಾಗಿರುವಂಥ ನಾಲ್ಗೆ ಕೊಡಬೇಕಾದ್ರೆ ಆ ನಾಲ್ಗೆ ಕರೆಕ್ಟಾಗಿರಲ್ಲ. ಅದಕ್ಕೆ ಎಲ್ಲಿ ನಾಲ್ಗೆ ಕರೆಕ್ಟಾಗಿರುತ್ತೋ ಅಂಥ ಕಡೆ ವ್ಯವಹಾರ ಮಾಡಬೇಕು. ಇಲ್ವಾ ಮಾಡೋಕ್ಕೆ ಹೋಗಬಾರ್ದು. ನನಗೀಗ ಈ ಅನುಭವ ಆದಮೇಲೆ ನಾನೇನು ಮಾಡ್ತಿದ್ದೀನಿ ಅಂದರೆ, ನಾನು ನಿಜವಾಗ್ಲೂ ಯಾರಿಗಾದ್ರೂ ಹೊಟ್ಟೆ ತುಂಬ ಊಟ ಕೊಡಿಸ್ಬಿಡ್ತೀನಿ, ನನ್ನ ಕೈಲಾಗಿದ್ದು ಸಹಾಯ ಮಾಡಿಬಿಡ್ತೀನಿ. ತುಂಬ ಜನ ಫೇಕಲ್ಲಿ ನನಗೆ ಮೆಸೇಜ್ಗಳು ಹಾಕಿದ್ದಾರೆ, ಅಕ್ಕ ನಮಗೆ ದುಡ್ಡು ಬೇಕು, ಕಷ್ಟ, ಹಾಗೆ ಹೀಗೆ ಅಂತೆಲ್ಲ ಹಾಕಿದ್ದಾರೆ. ಅವ್ರು ಯಾರು ಏನು ಅಂತ ಗೊತ್ತಿಲ್ಲ. ನಾನು ನೋಡದೆ ಮಾಡಿದೆ, ನಾನು ನಿಜವಾಗ್ಲೂ ಯಾರಿಗೂ ನಾನು ಇದು ಮಾಡಲ್ಲ. ನಾನು ಏನೇ ಇದ್ದರೂ ದೇವ್ರ ಮಕ್ಕಳು, ನಾನು ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ನನ್ನ ಕೈಲಾಗಿದ್ದು ಏನಾದರೂ ಆಗಲಿ, ನನಗೇನು ಕೊಟ್ಟಿರ್ತಾರೆ ರಾಯರು ಅದು ಕೊಟ್ಟು ಬರ್ತೀನಿ ಅಷ್ಟೇ. ನಾನು ಹೇಳೋದು, ಸಾಲ ಮಾತ್ರ ಮಾಡಿಬಿಡಿ. ಸಾಲ ಮಾಡಿ ಸೋಕಿ ಮಾಡೋದು, ಜೀವನ ಮಾಡೋದು 3 ದಿನ. ಕಷ್ಟಪಟ್ಟು ನಾವು ದುಡಿದು ನಾವು ಸೋಕಿ ಮಾಡ್ತೀವಿ ನೋಡಿ, ಅದು ಓಕೆ. ಏನಂತಾರೆ ಹೇಳಿ, ನಮ್ಮ ದುಡ್ಡು ಇಸ್ಕೊಂಡು ಏನು ಸೋಕಿ ಮಾಡ್ತಾಳೆ ಇವಳು, ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾರೆ. ಅಂಥದ್ದು ಯಾಕೆ ಅನ್ಸ್ಕೋಬೇಕು? ನಾನು ಯಾರ ಹತ್ರ ನಾವು ಬೆಳ್ಳು ತೋರಿಸಿ ಮಾತಾಡುವಷ್ಟು ದುಡ್ಡಿನ ವಿಷಯದಲ್ಲಿ ಯಾರ ಹತ್ರ ನಾವು ಇಟ್ಕೊಳ್ಳಲ್ಲ. ದುಡ್ಡು ಅಂದರೆ ಭಯ. ಇವತ್ತೊಂದು ಸ್ಯಾರಿ ತೊಗೋತಿದ್ದಾರೆ ಅಂದರೆ ಆ ಸ್ಯಾರಿ ಅವ್ರ ಮನೆಗೆ ಹೋಗಿ ತಲುಪೋ ತನಕನೂ ನಮಗೆ ಭಯನೇ ಇರುತ್ತೆ. ಹಾಗಾಗಿ ನನ್ನ ಅನುಭವನ ನಾನು ನಿಮಗೆ ಹೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಾಲ ಮಾಡಬೇಡಿ. ಸಾಲ ಕೊಟ್ಟಿದ್ದಾರಾ, ಸ್ವಲ್ಪ ಸ್ವಲ್ಪ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಮನ ಬಂದಂತೆ ಮಾತಾಡೋದು ಒಳ್ಳೆಯದಲ್ಲ. ಯಾಕೆಂದರೆ ಅದು ನಮಗೆ ರಿಪೀಟ್ ಹೊಡೆಯುತ್ತೆ. ಕೊಟ್ಟಿರೋರ ಕಣ್ಣೀರು, ಕೊಟ್ಟಿರೋರ ಶಾಪ ಸುಮ್ಮನೆ ಬಿಡಲ್ಲ. ಅದು ಯಾವ ರೂಪದಲ್ಲಾದರೂ ಹೊಡೆಯುತ್ತೆ. ಹಾಗಾಗಿ ಬೇರೆಯವ್ರನ್ನ ನಮಗೆ ಬೇಡಪ್ಪ, ಅದೇನಿದೆ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಬಂದ್ಬಿಡೋಣ ಅಂತ ಮನಸ್ಥಿತಿ ಇಟ್ಕೊಂಡು ಯಾರು ಬರ್ತಾರೋ ಅವ್ರಿಗೆ ರಾಯರೇ ದಾರಿ ಕೊಡ್ತಾರೆ. ನೋಡಿ ಇಲ್ಲೇ ಇದ್ದಾರೆ, ರಾಯರೇ ಅವ್ರಿಗೆ ದಾರಿ ಕೊಡ್ತಾರೆ. ನಾವೇ ಬದುಕಬೇಕು, ಯಾರು ಸಾಲ ಕೊಟ್ಟಿರೋರು ಏನಾದ್ರು ಬಡ್ಕೊಳ್ಳಿ ಅಂತ ಅಂದ್ಕೊಂಡು ಹೋದರೆ ಎಲ್ಲಿ ಹೆಂಗೆ ಮುಳುಗಬೇಕು ಹಂಗೆ ಮುಳುಗೋಗ್ತೀವಿ. ನಾವೆಷ್ಟೇ ಪೂಜೆ ಪುನಸ್ಕಾರ ಏನೇ ಮಾಡಿದ್ರೂ ಕಂಡೋರ ಋಣದಲ್ಲಿ ನಾವು ಬಿದ್ದಿದ್ದೀವಿ, ಅವ್ರ ಕಣ್ಣೀರು ಆಗ್ತಿದ್ದಾರೆ ಅಂದರೆ ನಾವು ನಿಜವಾಗ್ಲೂ ಏಳಿಗೆ ಆಗೋಕ್ಕಾಗಲ್ಲ, ಆಗೋದೇ ಇಲ್ಲ. ಇದಂತೂ ಸತ್ಯ ಸತ್ಯ ಸತ್ಯ. ಕಷ್ಟಪಟ್ಟು ಏನೋ ಸ್ವಲ್ಪ ಸ್ವಲ್ಪ ಕೊಟ್ಟು ಕ್ಲಿಯರ್ ಮಾಡಿಕೊಂಡು ಬಂದರೆ ಮುಂದೆ ದಾರಿ ಸಿಗುತ್ತೆ. ಅದನ್ನು ಕೊಡ್ದೇ ಆಟ ಆಡಿಸ್ಕೊಂಡು ನಾವೇ ಬದುಕಬೇಕು, ನಾವೇ ಚೆನ್ನಾಗಿರಬೇಕು, ಯಾರೇನಾದರೂ ಮಾಡ್ಕೊಳ್ಳಿ ಅಂತ ನಾವು ಹೋದರೆ ಏನು ಮಾಡ್ತಾರೆ, ಭಗವಂತ ನಮ್ಮನ್ನು ತುಳಿತಾರೆ ಅಷ್ಟೇ. ಊಟ ಮಾಡ್ತೀನಿ, ಟೈಮ್ ಆಯಿತು. ಎಲ್ಲರಿಗೂ ನಮಸ್ಕಾರ. ನೋಡಿ ನಮ್ಮ ಮಗಳು ಏನು ಮಾಡ್ತಾಯಿದ್ದಾಳೆ ಅನ್ನೋದು. ಹೊಸದು ರ್ಯಾಕ್ ತಂದಿದ್ದಾಳೆ, ಸೀರೆ ಎಲ್ಲ ಜೋಡಿಸಿದ್ದಾಳೆ. ಬಿಡುವಿಲ್ಲ, ಬೆಳಗ್ಗೆಯಿಂದ ಬಿಡುವಿಲ್ಲ, ಮಾಡ್ತಾನೇ ಇದ್ದಾಳೆ ಕೆಲಸನ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ನೋಡಿ ನಮ್ಮ ಮಗಳು ಕೆಲಸ ಮಾಡ್ತಾಯಿದ್ದಾಳೆ.
ಊಟ ಅಂತೂ ಮಾಡೋದೇ ಇಲ್ಲ. ಊಟ ಮಾಡು ಮಾಡು ಅಂತ ಹೇಳ್ತಾನೆ ಇರ್ತೀನಿ, ಕೇಳೋದೇ ಇಲ್ಲ. ಬೆಳಗ್ಗೆ ತಿನ್ನಿ ಅಂತಂದರೂ ತಿನ್ನಲಿಲ್ಲ. ಕೆಲಸ ಫಸ್ಟು ಮುಖ್ಯವಾಗಿ ಬೇಕಾಗಿರೋದು, ಆಮೇಲೆ ಊಟ ಮಾಡೋಣ ಅಂತ ಕೂತಿದ್ದಾಳೆ. ಏನು ಮಾಡೋದು ಪಾಪ. ಈಗ ಜನಗಳು ದುಡ್ಡು ಕಳಿಸಿದ್ದಾರೆ, ಈಗ ಅವ್ರಿಗೆಲ್ಲ ಕಳಿಸ್ಬೇಕು. ಅಂದರೆ ಕಳಿಸ್ದೆ ಹೋದರೆ ನಂಬಿಕೆ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ನಾವು ಕೊಟ್ಟದನ್ನ ನಾವು ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಹೋದರೆ ಅದು ದೇವ್ರು ನೆಚ್ಚುತ್ತಾರೆ, ದೇವರು ನೆಚ್ಕೋತಾನೆ. ನೋಡಿ ನಮ್ಮ ಮಗಳ ಕೆಲಸನ, ರ್ಯಾಕ್ ಎಲ್ಲ ಸೀರೆ ಎಲ್ಲ ಜೋಡಿಸಿದ್ದಾಳೆ. ಬೆಳಗ್ಗೆಯಿಂದ ಇದೆಲ್ಲ ಜೋಡಿಸ್ದೆ ನೀಟಾಗಿ. ಇನ್ನೂ ಕೆಲಸ ಇದೆಲ್ಲ ಕ್ಲೀನ್ ಮಾಡಬೇಕು. ಕೊರಿಯರ್ ಆಫೀಸ್ಗೆ ಹೋಗಬೇಕು, ಲೇಟ್ ಆಗಿಬಿಡುತ್ತೆ. ಫಸ್ಟು ಕೊರಿಯರ್ ಕೆಲಸ ಮುಗಿಸೋಣ ಅಂತ ಮುಗಿಸ್ತಾ ಇದ್ದೀನಿ. ಇನ್ನೂ ಮುಗೀತಾ ಇಲ್ಲ ಕೆಲಸ. ನಾನು ಸ್ವಲ್ಪ ಬರೆಯೋ ವಿಷಯದಲ್ಲಿ ಸ್ವಲ್ಪ ನಿಧಾನ, ಹಾಗಾಗಿ ನಿಧಾನಕ್ಕೆ ಬರಿತಾ ಇದ್ದೀನಿ. ನಮ್ಮ ಮಂಜಮ್ಮನವರು ಇವತ್ತು ಬ್ಲಾಗ್ ಮಾಡ್ತಿದ್ದಾರೆ. ನಮ್ಮ ಮಂಜಮ್ಮನ ಬ್ಲಾಗು ನಿಮ್ಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಹೇಳಮ್ಮ, ನಾನು ಮಾತಾಡೋದು ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಕೇಳೋ. ಯಾಕೆ ಇಷ್ಟ ಆಗಲ್ಲ? ಜನಗಳಿಗೆ ನಾನು ಮಾತಾಡೋದು ಅವ್ರಿಗೂ ಇಷ್ಟನೇ. ಹೌದಾ? ನೋಡಿ ಯಾವ ರೀತಿ ಹೇಳ್ತಾ ಇದ್ದಾಳೆ. ನಮ್ದಿದೆಯಮ್ಮ, ಬರೆದ್ಬಿಟ್ರೆ. ನೋಡಿ ನಮ್ಮ ಪುಟ್ಟ ಅಂಗಡಿ ಹೇಗಿದೆ. ತುಂಬ ಪುಟ್ಟದಾಗಿ ನಮ್ಮ ಅಂಗಡಿ ಇದೆ. ಸೀರೆ ಎಲ್ಲ ಇಲ್ಲೆಲ್ಲ ಇಟ್ಕೋತಾ ಇದೆ. ಹಾಗಾಗಿ ನಾನು ರ್ಯಾಕ್ನ ತರಿಸಿ ರ್ಯಾಕಲ್ಲಿ ಇವತ್ತು ನೀಟಾಗಿ ಜೋಡಿಸ್ದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ಪುಟ್ಟ ಅಂಗಡಿ ನೋಡಿ. ಮೊದಲೆಲ್ಲ ಕಷ್ಟ ಆಗ್ತಾಯಿತ್ತು, ಸೋಫಾ ಮೇಲೆಲ್ಲ ಹಾಕ್ಕೊಳ್ತಾ ಇದೆ. ಹಾಗಾಗಿ ಇವತ್ತು ತರಿಸಿ ಆದಂಗಾಗಲಿ ಅಂತ ಹೇಳಿ ನೀಟಾಗೆಲ್ಲ ರೆಡಿ ಮಾಡಿದೆ. ಇದು ಸ್ಯಾರಿಗೆ ವಿಡಿಯೋ ಮಾಡೋಕ್ಕೆಲ್ಲ ಟೇಬಲ್ ಚೆನ್ನಾಗಿದೆ ಅಂಥೇಳಿ ನಾನು ಈ ಟೇಬಲ್ನ ಇಲ್ಲೇ ಇಟ್ಕೊಂಡೆ. ಒಳಗಡೆ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಸರಿ, ನಮ್ಮ ಮಗಳು ಬೇಡ, ಇಲ್ಲಿ ವಿಡಿಯೋ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಸ್ಯಾರಿಗಳನ್ನ ಇಟ್ಟು ಅಂದ್ಲು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು ಇಟ್ಟೆ. ತುಂಬ ಚೆನ್ನಾಗಿ ಕಾಣ್ತಿದೆ. ಸೇಮು ನಮ್ಮದೊಂದು ಶಾಪು, ಪುಟ್ಟ ಶಾಪ್ ಇದ್ದಂಗಿದೆ. ನಮ್ಮ ಮನೆಯಲ್ಲೇ ಪುಟ್ಟ ಶಾಪ್ ಓಪನ್ ಮಾಡ್ದಂಗಿದೆ. ರಾಯರ ದಯೆ, ಇವತ್ತು ಒಂದು ಮೆಟ್ಲನ್ನ ಹತ್ತಿದ್ದೀನಿ ಅಂತಲೇ ಅನ್ಕೋತೀನಿ ಅಷ್ಟೇ. ಅಂದ್ಕೊಂಡಿರಲಿಲ್ಲ ರ್ಯಾಕೆಲ್ಲ ತರ್ತೀನಿ, ಹಿಂಗೆಲ್ಲ ಇಡ್ತೀನಿ ಅಂತ. ಏನೋ ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದೆ. ಇದು ನಮ್ಮ ರಾಘವೇಂದ್ರನ ಸೋಫಾ. ನಮ್ಮ ರಾಘು ಯಾವಾಗಲೂ ಬಂದು ಇಲ್ಲಿ ಕೂತ್ಕೋತಿದ್ದ. ಅವನಿಗೆ ತುಂಬ ಖುಷಿಯಾಗೋಯ್ತು. ರಾಘು, ಸೋಫಾ ಇಲ್ಲಮ್ಮ ನಿಂದು? ಸೋಫಾ ಎಲ್ಲಿ ನೀನು ಕೂತ್ಕೊಳ್ಳೋದು? ಚಿನ್ನಮ್ಮ ಬನ್ನಿ ಬನ್ನಿ, ಸೋಫಾ ಹತ್ತಿ ನಿಮ್ಮದು. ಇಲ್ಲಿ ತಾನೇ ನೀವು ಕೂತ್ಕೊಳ್ಳೋದು. ಇವತ್ತೊಂಚೂರು ಕೆಲಸ ಬೇಗ ಮುಗ್ದಿದೆ. ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈ ಸ್ಯಾರಿನ ಪ್ರೆಸೆಂಟ್ ಮಾಡಿದೆ. ಇದರಲ್ಲೂ ಕೂಡ ನಾನು ಒಂದು ಸ್ಯಾರಿ ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ. ಇದರಲ್ಲೂ ಕೂಡ ನಾನು ಸ್ಟಿಚ್ ಮಾಡಿಸ್ಕೊಂಡೆ. ವಿಡಿಯೋ ಮಾಡೋಣ ಹಾಕ್ಕೊಂಡು ಅಂತ ಅಂದ್ಕೊಂಡೆ, ಬಟ್ ಕೆಲಸದ ಒತ್ತಡದಿಂದ ಆಗಲಿಲ್ಲ. ಓಕೆ, ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜು ಪುಟ್ಟದಾಗಿ ಚೊಕ್ಕವಾಗಿ ಒಂದು ಮೆಟ್ಲನ್ನ ಹತ್ತಿದೆ ಅಂತಲೇ ಅನ್ಕೋತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.